ಸಂತೋಷದ ಸಮಾಚಾರ ಏನಂದರೆ ನಮ್ಮ ನಮ್ಮ ವಿನಾಯಕರು ಹೇಳ್ತಾ ಇದ್ರು ಏನಪ್ಪ ಅಂದರೆ ಹಜ್ ಯಾತ್ರೆ ಮುಸ್ಲಿಂ ಜನಾಂಗದಲ್ಲಿ ಜನಿಸಿದ ಮೇಲೆ ಮುಟ್ಟಾಗಿ ಹೋಗಿ ಬರೋಂಥದ್ದು ಪುನರ್ಜನ್ಮ ಅಂತ ಭಾವಿಸ್ತಾರೆ. ನಾವು ಎಲ್ಲ ಧರ್ಮಗಳಲ್ಲೂ ಕೂಡ ಅವ್ರದ್ದೇ ಆದಂತಹ ಯಾತ್ರೆಗಳಿರ್ತವೆ. ಇಷ್ಟೊತ್ತು ಅಣ್ಣವ್ರು ಹೇಳ್ತಾ ಇದ್ರು ಕಾಶಿ ಯಾತ್ರೆ ಮಾಡುವಂಥದ್ದಾಗಲಿ, ಕ್ರಿಶ್ಚಿಯನ್ಸು ಜೆರುಸಲೇಂ ಯಾತ್ರೆಯನ್ನು ಮಾಡ್ತಾರೆ. ಅದೇ ರೀತಿ ಇಸ್ಲಾಂ ಜನಾಂಗದ ಜನ್ಮ ಪಡೆದಿರ್ತಕ್ಕಂಥವ್ರು ಈ ಒಂದು ಮೆಕ್ಕಾಗೆ ಯಾತ್ರೆ ಮಾಡ್ಕೊಂಡು ಬರೋದ್ರಿಂದ, ಹಜ್ ಯಾತ್ರೆ ಮಾಡೋದ್ರಿಂದ ಅವ್ರ ಇಡೀ ಜನ್ಮ ಸಾರ್ಥಕ ಆಗುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನಾಂಗದಲ್ಲೂ ಬೇರೆ ಬೇರೆ ಥರ ಆಚಾರ ವಿಚಾರ ಇರ್ತದೆ. ಇಸ್ಲಾಂ ಧರ್ಮದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ದಾವತ್ ಅಂತ ಹೇಳ್ತಾರೆ, ಅಂದರೆ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಮಾಡೋಂಥದ್ದು. ನಮ್ಮ ಮಧ್ಯೆ ಅಣ್ಣ ತಮ್ಮಂದ್ರ ಥರನೇ ಹುಟ್ಟಿದಾಗಿಂದ ನಾವು ಹುಟ್ಟಿದಾಗಿಂದನೂ ಅಣ್ಣ ತಮ್ಮಂದ್ರ ಥರ ಜೀವನ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತಿನ ದಿನ ಅವರು ಪವಿತ್ರ ಯಾತ್ರೆಗೆ ಏನೋ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಯಾತ್ರೆ ಶುಭಕರವಾಗಿರಲಿ, ದೇವರ ದರ್ಶನ ಆಗಲಿ, ಅವ್ರಿಗೆ ಒಳ್ಳೆಯ ಆಶೀರ್ವಾದ ಸಿಗಲಿ, ಅವ್ರಿಗೆ ಅವರು ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ದಿನ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ದಾವತ್ ಊಟವನ್ನು, ಅಂದರೆ ಒಂದು ಔತಣ ಕೂಟವನ್ನು ಇವತ್ತಿನ ದಿನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಔತಣ ಕೂಟಕ್ಕೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದು ಅಕ್ಕ ತಂಗಿ ತಾವೆಲ್ಲ ನೋಡ್ಬೋದು. ಇವತ್ತಿನ ದಿನ ಸೇರಿರ್ತಕ್ಕಂಥವ್ರು ಯಾರು ಕೂಡ ನಾವ್ಯಾರು ಇಲ್ಲಿ ಬಹಳ ಜನ ಬೇರೆ ಥರ ಮಾತಾಡ್ತಾರೆ, ಆ ವಿರೋಧಗಳು ಯಾವುದೇ ಇಲ್ದಿರ ಒಂದೇ ಕುಟುಂಬದವ್ರ ಥರ ಒಂದೇ ಮನೆಯವ್ರ ಥರ ಇಷ್ಟೊಂದು ಅನ್ಯೋನ್ಯವಾಗಿ ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಈ ಒಂದು ಸಭೆಗೆ ನೀವೆಲ್ಲ ಬಂದಿದ್ದೀರಾ. ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಲಿ. ಧರ್ಮ ಯಾವುದೇ ಇರಲಿ, ನಾವೆಲ್ಲ ಮನುಷ್ಯರು ಅಣ್ಣ ತಮ್ಮದ ಥರ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು